ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದೆ ನೋಡ್ರಿ. ಬರ್ರಿ, ಇವತ್ತು ಮಂಗಳೂರು ಸ್ಪೆಷಲ್ ಆಗಿರುವಂಥ ನೀರು ದೋಸೆನ ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು ನೋಡ್ರಿ. ಈ ರೀತಿ ಚೆನ್ನಾಗಿ ಬರ್ತದಂತ ಅಂದ್ಕೊಂಡಿದ್ದಿಲ್ಲ. ತುಂಬಾ ಚೆನ್ನಾಗಿ ಬಂದದ್ದು ನೋಡ್ರಿ. ತುಂಬಾ ಈಸಿಯಾಗಿ ಮಾಡ್ಬೋದಂಥ ರೆಸಿಪಿ ಇದು. ನೀರು ದೋಸೆ ಮಾಡೋದಕ್ಕೆ ನೋಡ್ರಿ, ನಾನಿಲ್ಲಿ 2 ಗ್ಲಾಸಷ್ಟು ರೇಷನ್ ಅಕ್ಕಿನ ತೊಗೊಂಡು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಇವಾಗ ತೊಳ್ಕೊಂಡು ಇಟ್ಕೊಂಡಿನಿ. ಇದನ್ನು ನಾನು ರಾತ್ರಿನೇ ನೆನೆಸಿಟ್ಟು ನೋಡ್ರಿ, ಯಾಕಂದ್ರೆ ನಾನು ಬೆಳಗ್ಗೆ ಮಾಡಬೇಕಿತ್ತು. ಹಾಗಾಗಿ ರಾತ್ರಿನೇ ನೆನೆ ಹಾಕ್ಕೊಂಡಿನಿ. ಒಂದು ವೇಳೆ ನೀವು ರಾತ್ರಿ ಏನಾದರೂ ಮಾಡ್ತೀನಂದ್ರೆ ಬೆಳಗ್ಗೆ ಕೂಡ ನೆನೆ ಹಾಕ್ಕೋಬೋದು. ಅಕ್ಕಿ ನೋಡ್ರಿ, ಒಂದು 5 ರಿಂದ 6 ತಾಸು ನೆನೆದ್ರೆ ಸಾಕು. ಮಾರ್ನಿಂಗ್ ನೋಡ್ರಿ ಚೆನ್ನಾಗಿ ಅಕ್ಕಿ ನೆನೆದದ್ದು. ಇವಾಗ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ. ಮಿಕ್ಸಿಗೆ ಹಾಕ್ಕೋಬೇಕಾದ್ರೆ ನೋಡ್ರಿ, ನಾವು ಇದಕ್ಕೆ ಸ್ವಲ್ಪ ಕೊಬ್ಬರಿ ತುರಿನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿನ ತೊಗೊಂಡಿದ್ನಲ್ಲ, ಅದಕ್ಕೆ ನಾನು 1 ಗ್ಲಾಸಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಆ ವಿಡಿಯೋ ಸ್ಕಿಪ್ ಆಗೈತೆ ನೋಡ್ರಿ, ಹಾಗಾಗಿ ಹೇಳಕತ್ತೀನಿ. ಮೇನ್ ಇಂಗ್ರೀಡಿಯೆಂಟ್ಸ್ ನೋಡ್ರಿ, ನಾವು ಇದಕ್ಕೆ ನೀರು ದೋಸೆನ ಮಾಡ್ಬೇಕಂದ್ರೆ ಅಕ್ಕಿ, ತೆಂಗಿನ ತುರಿ ನೋಡ್ರಿ, ಇದು ತೆಂಗಿನಕಾಯಿ ತುರಿ ನೋಡ್ರಿ, ಇದು ಹಸಿ ಕೊಬ್ಬರಿ ಅಂತೀವಲ್ಲ, ನಮ್ಮ ಸೈಡು ಹಸಿ ಕೊಬ್ಬರಿ ಅಂತೀವಿ ನಾವು. ಅದಿದ್ರೆ ಸಾಕು ನೋಡ್ರಿ, ತುಂಬಾ ಚೆನ್ನಾಗಿ ಬರ್ತದೆ. ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ನಾವು ಮಿಕ್ಸಿಗೆ ಮಾಡ್ಕೋಬೇಕಾಗುತ್ತೆ. ಮಿಕ್ಸಿ ಮಾಡಬೇಕಾದ್ರೆ ನೋಡ್ರಿ, ನಾನು 1 ಗ್ಲಾಸಷ್ಟು ನೀರನ್ನು ಬಳಸ್ಕೊಂಡಿದ್ದೆ. ಹಾಗಾಗಿ ಅದು ಎಲ್ಲನೂ ಮಿಕ್ಸಿ ಆದಮೇಲೆ ನೋಡ್ರಿ, ನಾನಿಲ್ಲಿ ಮತ್ತೆ 1.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿಯಾಗಿ ತಿಳುವಾಗಿ ಬಂದರೆ ನೀರು ದೋಸೆ ತುಂಬಾ ಪರ್ಫೆಕ್ಟಾಗಿ ಬರ್ತಾವೆ ನೋಡ್ರಿ. ಇನ್ನೂ ಕೂಡ ತಿಳುವಾಗಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ದೋಸೆ ಬರ್ತಾವೆ. ಫಸ್ಟ್ ಟೈಮ್ ಮಾಡೋರಿದ್ರೆ ನೋಡ್ರಿ, ಇಷ್ಟೊಂದು ಕನ್ಸಿಸ್ಟೆಂಟ್ ಇದ್ರೆ ಸಾಕು ನೋಡ್ರಿ, ತುಂಬಾ ಚೆನ್ನಾಗಿ ದೋಸೆ ಬರ್ತಾವೆ. ದೋಸೆ ಮಾಡಬೇಕಾದ್ರೆ ನೋಡ್ರಿ, ಹಂಚನ್ನು ತುಂಬಾ ಕಾಯಿಸ್ಕೊಂಡಿರ್ಬೇಕಾಗುತ್ತೆ. ಜೋರು ಅಂತೀನಿ ನೋಡ್ರಿ, ನಾನು ಜಾಸ್ತಿ ಫ್ಲೇಮ್ ಒಳಗೆ ಇಟ್ಕೊಂಡು ನಾವು ದೋಸೆ ಹಂಚನ್ನು ಕಾಸ್ಕೊಂಡ್ಬಿಟ್ಟು ಸಣ್ಣ ಉರಿ ಒಳಗೆ ನಾವೇನು ಬೇಯಿಸ್ಕೊಳ್ಳೋದೇನು ಬೇಕಾಗಿಲ್ಲ ನೋಡ್ರಿ. ಜೋರು ಉರಿ ಒಳಗೆ ನಾವು ಇಟ್ಕೊಂಡು ದೋಸೆನ ಹಾಕೋಬೇಕಾಗುತ್ತೆ. ಹಂಚು ಕೂಡ ಕಾದೈತೆ ನೋಡ್ರಿ. ಇವಾಗ ದೋಸೆನ ಹಾಕ್ಕೊಳಕತ್ತೀನಿ. ಈ ರೀತಿಯಾಗಿ ನಾವು ಹಾಕೋತಾ ಬಂದ್ರೆ ನೀರು ದೋಸೆ ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ಬರ್ತಾವೆ ನೋಡ್ರಿ. ತುಂಬಾ ಈಸಿಯಾಗಿ ಮಾಡ್ಬೋದು. ನೋಡಕತ್ತಿರ ನಾನು ಫಸ್ಟಿಗೆ ಸ್ಟಾರ್ಟಿಂಗ್ ಅಂಥೇಳಿ ಸ್ವಲ್ಪ ಸಣ್ಣನೇ ಮಾಡ್ಕೊಳಕತ್ತೀನಿ. ಈ ರೀತಿ ಹಾಕೊಂಡ್ಬಿಟ್ಟು ಮೇಲ್ಗಡೆ ಮುಚ್ಚಬೇಕು ನೋಡ್ರಿ. ಮುಚ್ಚಿದ್ರೆ ಒಂದು 5 ನಿಮಿಷ ಇದು ಬೇಂದ್ರೆ ತುಂಬಾ ಚೆನ್ನಾಗಿರುವಂಥ ನೀರು ದೋಸೆ ರೆಡಿ ಆಗ್ತಾವೆ. ಈ ರೀತಿಯಾಗಿ ನಾನು ಒಂದು ಸಂಡ್ಗೆ ಮೇಲೆ ಹಾಕ್ಕೊಂಡಿನಿ ನೋಡ್ರಿ. ಅಂದ್ರೆ ಅದು ಈ ರೀತಿ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ದೋಸೆ ಒಂದಕ್ಕೊಂದು ಹತ್ಕೊಳ್ಳೋಂಗಿಲ್ಲ. ಹಾಗಾಗಿ ಹಾಕ್ಕೊಂಡಿದ್ದೀನಿ ನೋಡ್ರಿ. ನೆಕ್ಸ್ಟ್ ದೋಸೆನೂ ಮಾಡಿಕೊಂಡೆ ನಾನು. ತುಂಬಾ ಚೆನ್ನಾಗಿ ಮತ್ತು ಈಸಿಯಾಗಿ ಮಾಡ್ಬೋದಂಥ ರೆಸಿಪಿ ನೋಡ್ರಿ. ಬಾಯಿ ಒಳಗಿಟ್ರೆ ಕರಗ್ತಾವೆ ನೀರು ದೋಸೆ, ಅಷ್ಟು ಚೆನ್ನಾಗಿ ಬಂದಿತ್ತು. ಇದ್ರ ಜೊತೆ ನಾನು ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ. ದೊಡ್ಡವರಿಂದ ಹಿಡಿದು ಸಣ್ಣವರವ್ರಿಗೂ ಕೂಡ ಇಷ್ಟಪಡ್ತಾರೆ ನೋಡ್ರಿ. ಮತ್ತು ನಾವು ಪ್ರತಿ ಸಲನೂ ದೋಸೆ ಹಾಕಬೇಕಾದ್ರೂ ನೋಡ್ರಿ, ಹಂಚಿಗೆ ನಾವು ಎಣ್ಣೆನ ಹಾಕ್ಕೊಂಡೇ ದೋಸೆನ ಹಾಕ್ಕೋಬೇಕಾಗುತ್ತೆ. ಅಂದ್ರೆ ನಮಗೆ ಪರ್ಫೆಕ್ಟ್ ಆಗಿರುವಂಥ ದೋಸೆನ ಬರ್ತಾವೆ. ಈ ರೆಸಿಪಿ ನೋಡ್ರಿ, ನಾವು ಡಿನ್ನರ್ಗಾದರೂ ಮಾಡ್ಕೋಬೋದು, ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೋಬೋದು, ಲಂಚ್ಗಾದರೂ ಮಾಡ್ಕೋಬೋದು ನೋಡ್ರಿ. ಮಕ್ಕಳ ಹತ್ರ ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತು ವಯಸ್ಸಾದರೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೋಡ್ರಿ. ಯಾಕಂದ್ರೆ ತುಂಬಾ ಮೃದು ಇರ್ತದೆ ದೋಸೆ. ಹಾಗಾಗಿ ಇವಾಗ ನೋಡ್ರಿ, ಈ ರೀತಿಯಾಗಿರುವಂಥ ತಿಳಿಯಾಗಿರುವಂಥ ಹಿಟ್ಟೊಳಗೆ ನಾನು ದೋಸೆ ಮಾಡಿದ್ದು ಫಸ್ಟ್ ಟೈಮ್ ನೋಡ್ರಿ. ಮತ್ತು ನಮ್ಮ ಮನೆಯೊಳಗೆ ಕೂಡ ನಾನು ನೀರು ದೋಸೆ ಇದೇ ಫಸ್ಟ್ ಟೈಮ್ ಮಾಡಿರೋದು. ಫಸ್ಟ್ ಟೈಮ್ ಒಳಗೆ ಈ ರೀತಿ ಬರ್ತದಂತ ಅಂದ್ಕೊಂಡಿದ್ದಿಲ್ಲ ನಾನು. ಯಾಕಂದ್ರೆ ಅಷ್ಟೊಂದು ತುಂಬಾ ಚೆನ್ನಾಗಿ ಬಂದಿತ್ತು ನೋಡ್ರಿ. ಮನ್ಯಾಗ ಎಲ್ಲರೂ ಕೂಡ ಇಷ್ಟಪಟ್ಟರು ನೋಡ್ರಿ. ಇವಾಗ ನೋಡ್ರಿ, ನಮ್ಮ ಹಸ್ಬೆಂಡು ಕೂಡ ಹಾಕ್ಕೊಟ್ಟೆ. ಅವರು ಕೂಡ ಟೇಸ್ಟ್ ಮಾಡಿಬಿಟ್ಟು ತುಂಬಾ ಚೆನ್ನಾಗೈತೆ ಅಂತ ಹೇಳಿದ್ರು. ಯಾಕಂದ್ರೆ ಈ ಟಿಫನ್ ನೋಡ್ರಿ, ನಮಗೆ ಟಿಫನ್ ಮಾಡಿದ್ಮೇಲೆ ಏನು ಅನ್ನಿಸ್ತಂದ್ರೆ ತುಂಬಾ ಲೈಟ್ ಅಂತ ಅನ್ನಿಸ್ತು. ಯಾಕಂದ್ರೆ ರೆಗ್ಯುಲರ್ ದೋಸೆ ತಿಂತೀವಲ್ಲ, ಅದು ದೋಸೆ ತಿಂದಮೇಲೆ ನಮಗೆ ಸ್ವಲ್ಪ ಹೆವಿ ಅಂತ ಅನ್ನಿಸ್ತಿತ್ತು. ಬಟ್ ನೀರು ದೋಸೆ ಆ ರೀತಿ ಅನ್ನಿಸ್ಲಿಲ್ಲ ನೋಡ್ರಿ. ತುಂಬಾ ಲೈಟ್ ಅಂತ ಅನ್ನಿಸ್ತು. ನನ್ನ ಮಗಳು ಕೂಡ ನೋಡ್ರಿ ತುಂಬಾ ಇಷ್ಟಪಟ್ಟು ತಿಂದರು. ದೊಡ್ಡ ಮಗಳು ಕೂಡ ಆಲ್ರೆಡಿ ತಿಂದಿದ್ದಳು ನೋಡ್ರಿ. ಇವಾಗ ಸಣ್ಣ ಮಗಳು ತಿನ್ನಕತ್ತಿದ್ಲು. ಸೂಪರ್ ಅಮ್ಮ ಅಂತ ಹೇಳಕತ್ತಿದ್ಲಕ್ಕಿ. ನೀರು ದೋಸೆ ಅಂತ ಹೇಳಕತ್ತಿದ್ದಳು ನೋಡ್ರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ನಾನು ನೋಡ್ರಿ ಮಕ್ಕಳಿಗೆ ಮತ್ತು ಹಸ್ಬೆಂಡ್ಗೆ ಎಲ್ಲರೂ ಕೂಡ ಮಾಡಿಕೊಟ್ಟೆ. ಇವಾಗ ಟೈಮ್ ಆಗಿದೆ ಅಂಥೇಳಿ ನಾನು ಕೂಡ ಟಿಫನ್ ಮಾಡಕತ್ತೀನಿ. ಯಾಕಂದ್ರೆ ಮಗ ಮಲ್ಕೊಂಡಿದ್ದ, ಅವ ಹೇಳೋದ್ರೊಳಗೆ ಟಿಫನ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಅಂತ ನೋಡ್ರಿ. ಆಮೇಲೆ ಅವನು ಮಾಡಿಸೇ ಕೊಡೋಂಗಿಲ್ಲ. ಇವಾಗ ನೋಡ್ರಿ, ನಾನು ಟಿಫನ್ ಮಾಡಕತ್ತೀನಿ. ನಮ್ಮ ಹಸ್ಬೆಂಡು ನನಗೆ ಹಾಕಿ ಕೊಡಕತ್ತಿದ್ರು ನೋಡ್ರಿ. ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನೋಡ್ರಿ. ಇಷ್ಟ ಆಗಿದ್ರೆ ನೀವು ಕೂಡ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರೆಸಿಪಿ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿಬಿಟ್ಟು ಯಾವ ರೀತಿ ಇತ್ತಂತ ಕಮೆಂಟ್ ಮಾಡಿ ಹೇಳ್ರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮತ್ತೆ ಇದೇ ರೀತಿ ಮತ್ತೆ ಮುಂದಿನ ವಿಡಿಯೋದೊಳಗೆ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.